ಬಿಗ್ ಬಾಸ್ 7ನೇ ವಾರದ ಕಿಚ್ಚನ ಪಂಚಾಯಿತಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ಆಗ್ಬೋದು ಮತ್ತು ಯಾವ ವಿಚಾರಕ್ಕೆ ಕಿಚ್ಚ ಮಾತಾಡ್ತಾರೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ವಾರ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಅಂತೂ ಖಂಡಿತ ಇದ್ದೇ ಇದೆ. ಯಾಕಪ್ಪ ಅಂದರೆ ಒಂದು ವರ್ಡ್ ಮಾತುಗಳಿಂದಾಗಿ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಸೊ ಎಲ್ಲ ಸ್ಪರ್ಧಿಗಳು ತು ಎನ್ನೋ ಒಂದು ಪದನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ಒಂದು ವರ್ಡ್ ಯಾಕೆ ಯೂಸ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಕ್ಲಾಸ್ ನಡೆಯುತ್ತೆ. ಸೊ ಯಾಕಪ್ಪ ಈ ಕ್ಲಾಸ್ ನಡೆಯುತ್ತೆ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಮಾಳು ಅವರು ಕ್ಯಾಪ್ಟನ್ ಆಗಿದ್ದರು. ಸೊ ಕ್ಯಾಪ್ಟನ್ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ರು. ಏನಪ್ಪ ಅಂದರೆ ಒಂದು ಗೇಮ್ ಮುಖಾಂತರ ಈ ವಾರ ಯಾರು ನಾಮಿನೇಟ್ ಆಗಬೇಕು ಅವ್ರನ್ನ ಸೆಲೆಕ್ಟ್ ಮಾಡಿ ಅಂತ. ಸೊ ಅವರಿಗೆ ಒಂದೊಂದು ಕಾರಣಗಳನ್ನ ಕೊಟ್ಟು, ಅಂದರೆ ಬಕೀಟಲ್ಲಿರುವಂತಹ ಒಂದೊಂದು ಪದಾರ್ಥಗಳನ್ನ ಅವರ ತಲೆ ಮೇಲೆ ಹಾಕಬೇಕಾಗಿತ್ತು. ಸೊ ಅಲ್ಲಿ ಮಾಳು ಅವರು ಒಂದೊಂದು ಕಾರಣಗಳನ್ನ ಕೊಟ್ಟು ಒಬ್ಬೊಬ್ಬ ಸ್ಪರ್ಧಿನೂ ಸೆಲೆಕ್ಟ್ ಮಾಡಿದರು. ಅಷ್ಟೇ ಅಲ್ಲದೆ ರಾಶಿಕಾ ಅವರಿಗೆ ಕಸ ಎನ್ನೋ ಒಂದು ಪದನ ಕೊಟ್ಟು ಅವ್ರನ್ನ ಈ ವಾರ ನಾಮಿನೇಟ್ ಕೂಡ ಮಾಡಿದರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಕಸದ ರೀತಿ ಇರುವಂಥವ್ರು ರಾಶಿಕಾ ಅಂತ ಹೇಳಿ ಸೊ ರಾಶಿಕಾನ ನಾಮಿನೇಟ್ ಮಾಡಿದರು. ಸೊ ಅಂಥ ಸಮಯದಲ್ಲಿ ರಾಶಿಕಾ ಮತ್ತು ಮಾಳು ಅವರ ನಡುವೆ ತುಂಬ ಭೀಕರವಾಗಿ ಜಗಳ ಕೂಡ ನಡೀತು. ಸೊ ರಾಶಿಕಾ ಅವರು ಇಲ್ಲಿ ಕ್ಯಾಪ್ಟನ್ಸಿ ಬಗ್ಗೆನೂ ಕೂಡ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾಳು ಒಬ್ಬ ದಡ್ಡ ಕ್ಯಾಪ್ಟನ್ನ ಮಾಡಿಬಿಟ್ಟಿದ್ದೀವಿ, ಸೊ ಒಂದು ರಾಜನ ಸಾಮ್ರಾಜ್ಯಕ್ಕೆ ಒಬ್ಬ ನಾಯಿನ ತಂದು ಕೂರಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೊ ರಾಶಿಕಾ ಅವರಂತೂ ತುಂಬ ಜೋರಾಗಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರಿಗೆ ಒಂದು ಕಸ ಕಾರಣ ಕೊಟ್ಟು ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಪ್ರತಿ ವಾರನೂ ಕೂಡ ರಾಶಿಕಾ ಅವರು ನಾಮಿನೇಟ್ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ತುಂಬ ವಾದ ವಿವಾದಗಳು ನಡೆದವು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಾಳು ಅವರು ಕೂಡ ತುಂಬ ರ್ಯಾಶ್ ಆಗಿ ಕೂಡ ಮಾತಾಡಿದ್ರು. ಬಟ್ ಇಲ್ಲಿ ರಾಶಿಕಾ ಅವರು ಕೂಡ ಅಷ್ಟೇ ಜೋರಾಗಿ ಕೈ ತೋರಿಸಿ ರೀತಿ ಮಾತಾಡಿದ್ರು. ಏನು ಮಾತಾಡ್ತೀನಿ, ಅದಕ್ಕೆ ನನ್ನ ಮಾತಿಗೆ ಕರೆಕ್ಟಾಗಿ ಆನ್ಸರ್ ಮಾಡು, ನೀನು ಯಾವ ಸೀಮೆ ಕ್ಯಾಪ್ಟನ್, ನೀನು ಕ್ಯಾಪ್ಟನ್ ಆಗೋಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಸೊ ರಾಶಿಕಾ ಒಬ್ಬರೇ ಅಲ್ಲೇ ಸೊ ಆ ವಾರ ನಾಮಿನೇಟ್ ಆಗಿರುವಂತಹ 7 ಜನ ಸ್ಪರ್ಧಿಗಳಲ್ಲಿ ಸೊ ಒಬ್ಬ ಸ್ಪರ್ಧಿನ ಹೊರತುಪಡಿಸಿ, ಯಾರಪ್ಪ, ರಕ್ಷಿತಾ ಮತ್ತು ಜಾನ್ವಿ ಅವ್ರನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ಸಿಯ ಬಗ್ಗೆನೇ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಖಂಡಿತ ಕ್ಲಾಸ್ ನಡೆಯುತ್ತೆ. ಸೊ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಯಾಕೆ ಈ ರೀತಿ ಮಾತಾಡಿದ್ರು ಅಂತ. ಸೊ ಅಷ್ಟೇ ಅಲ್ಲದೆ ಸೊ ರಾಶಿಕಾ ಅವರಿಗೆ ಮಾಳು ಅವರು ಒಂದು ಕಾರಣ ಕೊಟ್ಟು ಅವರ ತಲೆ ಮೇಲೆ ಕಸವನ್ನು ಹಾಕ್ತಾರೆ. ಸೊ ಅಂಥ ಸಮಯದಲ್ಲಿ ಕಸ ಹಾಕಿದ್ಮೇಲೆ ಸೊ ಎಲ್ಲ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ನಿಂತಿರುವ ಜಾಗಕ್ಕೆ ರಾಶಿಕಿ ಹೋದಾಗ ಸೊ ರಾಶಿಕಿ ಅವರು ಒಂದು ಪದನ ಯೂಸ್ ಮಾಡ್ತಾರೆ, ಥೂ ಇದಂಥ ಕ್ಯಾಪ್ಟನ್ಸಿ ಅಂತ ಒಂದು ಪದನ ಯೂಸ್ ಮಾಡ್ತಾರೆ. ಸೊ ಥೂ ಅನ್ನೋ ಪದದ ಬಗ್ಗೆ ತುಂಬ ಡಿಸ್ಕಸ್ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲದೆ ಮಾಳು ಅವರು ಹೇಳಿದ್ರು, ಥೂ ಅನ್ನೋ ಪದನ ಯೂಸ್ ಮಾಡಬೇಡಿ, ಸರಿ ಇರಲ್ಲ, ಅದು ನಮ್ಮ ಕಡೆ ಸರಿ ಇರಲ್ಲ ಮತ್ತು ಹಾಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂತ ನಡುವೆ ಯಾರು ನಮ್ಮ ರಾಶಿಕಾ ಅವರು, ನಾನು ನಿಮ್ಗೆ ಹೇಳಿದ್ದಲ್ಲ, ಸೊ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾರೆ. ಸೊ ಇದರ ಮಧ್ಯೆ ಗಿಲ್ಲಿನೂ ಕೂಡ ಜಗಳಕ್ಕೆ ಜಾಯ್ನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಗಿಲ್ಲಿ ಮತ್ತು ರಾಶಿಕಾ ಅವ್ರ ಮಧ್ಯೆ ಕೂಡ ಜಗಳ ನಡೆಯುತ್ತೆ. ಸೊ ರಾಶಿಕಾ ಅವರು ಥೂ ಅನ್ನೋ ಸಮಯದಲ್ಲಿ ಗಿಲ್ಲಿಯವರು ಥೂ ಹೋಗಲಿ ಬಿಡು ಅತ್ತಗೆ ಅನ್ನೋ ಒಂದು ಮಾತನ್ನ ಯೂಸ್ ಮಾಡ್ತಾರೆ. ಸೊ ಆಗ ರಾಶಿಕಾ ಅವರು ಮುಚ್ಕೊಂಡಿರೋ ಗಿಲ್ಲಿ ನಾನು ಹಿಂಗೆ ಹೇಳಿದ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಲ್ಲಿ ಮುಚ್ಕೊಂಡಿರೋ ಥೂ ಅನ್ನೋ ಪದ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಪ್ರತಿ ವಾರ ಕೂಡ ಎಲ್ಲ ಸ್ಪರ್ಧಿಗಳಿಗೂ ಒಂದೊಂದು ರೀತಿಯಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಸೊ ಈ ವಾರ ಕ್ಯಾಪ್ಟನ್ಸಿ ವಿಚಾರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೊ ನಾಮಿನೇಷನ್ ಪ್ರತಿಕ್ರಿಯೆ ಎಲ್ಲ ಮುಗಿದ ತಕ್ಷಣ ನಾಮಿನೇಟ್ ಆಗಿರುವಂಥ ಎಲ್ಲ ಸ್ಪರ್ಧಿಗಳು ಒಂದು ಲೊಕೇಶನಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ಕಾಕ್ರೋಚ್ ಸುದಿ ಅವರು ಒಂದು ರಾಜನ ಕತೆ ಹೇಳಿ ಸೊ ನಮ್ಮ ಮಾಳುವರ ಕ್ಯಾಪ್ಟನ್ಸಿ ಬಗ್ಗೆ ವಿವರಣೆ ಮಾಡ್ತಾರೆ. ಬಟ್ ಅಲ್ಲಿ ಏನಂದು ಅಂದರೆ ಒಂದು ಹುಚ್ಚ ಕೋತಿಯ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಮಾಳು ಅವರು ಕೋತಿ ಅನ್ನೋ ರೂಪದಲ್ಲಿ ಒಂದು ಮಾತುಗಳನ್ನ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾಕ್ರೋಚ್ ಸುದಿ ಅವರು ಮಾತಾಡಿ ತಪ್ಪೆ ಅಂತಲೇ ಹೇಳ್ಬೋದು. ಸೊ ಅಸುರಾಧಿಪತ ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಇವರ ರಾಜಾಧಿಪತ ಹೇಗಿತ್ತು ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ನಿಮ್ಮ ಪ್ರಕಾರ ಅಸುರಾಧಿಪತಿ ಪಟ್ಟ ಕೊಟ್ಟಾಗ ಕಾಕ್ರೋಚ್ ಸುದಿ ಅವರು ಯಾವ ರೀತಿ ವರ್ತನೆ ಮಾಡಿದ್ರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಸಾರಿ ಅರಮನೆಗೆ ಒಬ್ಬ ಕೋತಿನ ರಾಜನಾಗಿ ಮಾಡಿದ್ದೀವಿ ಅನ್ನೋ ರೀತಿ ವರ್ಡ್ಗಳನ್ನ ಯೂಸ್ ಮಾಡಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾಕ್ರೋಚ್ ಅವರು ಕೆಲವೊಂದಿಷ್ಟು ವರ್ಡ್ಗಳನ್ನು ಸಹ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ಸೊ ಈ ವಾರ ಒಂದು ಕ್ಯಾಪ್ಟನ್ಸಿ ಒಂದು ವಿಚಿತ್ರ ರೀತಿಯಲ್ಲಿ ನಡೀತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಹೊರಗಡೆಯಿಂದ ಬಂದಿರುವಂಥ ಫ್ಯಾನ್ಸ್ಗಳು ಬಂದು ವೋಟಿಂಗ್ ರಿಸಲ್ಟ್ ಮೇಲೆ, ಅಂದರೆ ಯಾರು ಮನೆ ಒಳಗಡೆ ಕ್ಯಾಪ್ಟನ್ ಆಗಬೇಕು ಅಂತ 5 ಜನಗಳಲ್ಲಿ ಡಿಸಿಷನ್ ಮಾಡಿ ಅತಿ ಹೆಚ್ಚು ವೋಟ್ಸ್ಗಳು ಬಂದವ್ರನ್ನ ಕ್ಯಾಪ್ಟನ್ ಮಾಡಿದರು. ಸೊ ಅವ್ರಿಗೂ ಕೂಡ ಕಾಕ್ರೋಚ್ ಅವರು ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರು ಕ್ಯಾಪ್ಟನ್ ಮಾಡಿದಂಥವ್ರು ನೋಡಿದ್ರೆ ಅವರು ಕೂಡ ಒಳ್ಳೆ ಕೋತಿಗಳಿದ್ದಂಗೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇಲ್ಲಿ ಫ್ಯಾನ್ಸ್ಗಳಿಗೆ ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗಿ ಕ್ಲಾಸ್ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಕಾಕ್ರೋಚ್ ಸುದಿ ಅವ್ರಿಗೂ ಕೂಡ ಒಂದು ಮಾರಿ ಹಬ್ಬ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಥೂ ಅನ್ನೋ ಪದ ಯಾಕೆ ಯೂಸ್ ಮಾಡಿದ್ರು, ಈ ಥೂ ಅನ್ನೋ ಪದದ ಬಗ್ಗೆ ಖಂಡಿತವಾಗಿ ಕ್ಲಾಸ್ ನಡೆಯುತ್ತೆ. ನಿಮ್ಮ ಪ್ರಕಾರ ಈ ವಿಚಾರದ ಬಗ್ಗೆ ಕ್ಲಾಸ್ ನಡೆಯುತ್ತೆ ಇಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ 3 ಜನರಿಗೆ ಕ್ಲಾಸ್ ನಡೆಯುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ರಾಶಿಕಾ ಮತ್ತು ಕಾಕ್ರೋಚ್ ಅವರಿಗೆ ಕ್ಲಾಸ್ ಖಂಡಿತವಾಗಿ ಇದೆ. ಸೊ ನಿಮ್ಮ ಪ್ರಕಾರ
ಕಿಚ್ಚನ ಪಂಚಾಯಿತಿಲಿ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ಕ್ಲಾಸ್ ನಡೆಯುತ್ತೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಸೊ ಈ ವಾರ ನಾಮಿನೇಷನಲ್ಲಿ ಟೋಟಲ್ ಆಗಿ 8 ಜನ ಸ್ಪರ್ಧಿಗಳಿದ್ದಾರೆ. ಸೊ ಇವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತು ಮೊದಲು ಯಾರು ಸೇವ್ ಆಗ್ತಾರೆ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.